ಕ್ಯಾಪ್ಟನ್ ಅಮಿತ್, ಈ ಅಶೋಕ್, ಈ ಒಂದು ವಿಷಯ ನಾನು ನಿಮ್ಗೆ ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ನಿಮ್ಮ ಹೆಂಡತಿ ತೀರ್ಕೊಂಡಿದಾರಲ್ವಾ? ಯಾ ಕ್ಯಾನ್ ಐ ಆಸ್ಕ್ ಯು ಕ್ಯಾಪ್ಟನ್ ಅಮಿತ್, ಹೇಗೆ, ಹೌ ಡಿಡ್ ಇಟ್ ಹ್ಯಾಪನ್? ನನ್ನ ಹೆಂಡತಿ ಕಂಡ್ರೆ ನನಗೆ ತುಂಬಾನೇ ಪ್ರೀತಿ. ಆದರೆ ನಾವಿಬ್ರು ಜಗಳ ಆಡ್ತಾ ಇದ್ವಿ. ಅಲ್ಲೇ ಅಲ್ವಾ ಸರ್ ಪ್ರೀತಿ ಇರೋದು? ಎಸ್, ನನಗೆ ಫ್ಲೈಟ್ ಹೋಗ್ಬೇಕು ಅಂತ ತುಂಬಾನೇ ಆಸೆ. ಆದರೆ ಏನು ಮಾಡ್ತೀರಾ, ಅವಾಗ ನನ್ನ ಕೈಯಲ್ಲಿ ಕೆಲಸನೂ ಇರಲಿಲ್ಲ, ದುಡ್ಡು ಇರಲಿಲ್ಲ. ಬಟ್ ನಮ್ಮೂರಿಗೆ ಒಬ್ಬ ಹೆಲಿಕಾಪ್ಟರ್ ಡ್ರೈವರ್ ಇದ್ದಾನಲ್ಲ, ಅವನು ಹೆಲಿಕಾಪ್ಟರ್ ತಗೊಂಡ್ಬಂದಿದ್ದು. 100 ರೂಪಾಯಿಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದ. ನನಗೆ ತುಂಬಾನೇ ಆಸೆ ಆಗೋಯ್ತು. ನಾನು ಹೆಂಡ್ತಿನ ಕೇಳಿದೆ, ಲೇ ಬರೀ 100 ರೂಪಾಯಿಗೆ ಹೆಲಿಕಾಪ್ಟರಲ್ಲಿ ಒಂದು ರೌಂಡ್ ಅಂತೆ ಕಣೆ, ದಯವಿಟ್ಟು ಕೊಡಿ, ನನಗೆ ಆಸೆ ಇದೆ, ನೆರವೇರಿಸ್ಕೋತೀನಿ ಅಂತ ಕೇಳಿದೆ. ಅದಕ್ಕೆ ನಾನು ಹೆಂಡ್ತಿ ಹೇಳಿದ್ಲು, ರೀ 100 ರೂಪಾಯಿ ಅಂದರೆ 100 ರೂಪಾಯಿ, ಎಲ್ಗೋ ಹೋಗಂಗಿಲ್ಲ, ಇಲ್ಲೇ ತೆಪ್ಪ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಲು. ಜಗಳ ಆಡ್ತಾ ಇದ್ವಿ. ಇದೇ ಥರ ನಮ್ಮ ಜೀವನನೂ ನಡೀತಾ ಇತ್ತು. 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ಅದೇ ಹೆಲಿಕಾಪ್ಟರ್ ಡ್ರೈವರ್ ಹೆಲಿಕಾಪ್ಟರ್ ತಗೊಂಡು ನಮ್ಮೂರಿಗೆ ಮತ್ತೆ ಬಂದ. ನನಗೆ ಆ ವಿಷಯ ಕೇಳಿ ಖುಷಿ ಆಗೋಯ್ತು. ನನ್ನ ಹೆಂಡ್ತಿ ಹೋಗಿ ಕೇಳ್ಕೊಂಡೆ, ಲೇ ಹೋದ್ ಸಲ ಅಂತೂ ನೀನು ರೌಂಡ್ ಹೋಗೋಕ್ಕೆ ಕಾಸು ಕೊಡ್ಲಿಲ್ಲ, ಬಟ್ ಇವಾಗ ನೀನು ನನ್ನ ಜೊತೆ ಬಾರೆ, ಹೋಗಿ ಕಣ್ತುಂಬನಾದ್ರೂ ನೋಡ್ಕೊಂಡ್ ಬರೋಣ, ನೋಡಕ್ಕೆ ಏನು ಕಾಸು ಕೊಡ್ಬೇಕಾಗಿಲ್ವಲ್ಲ, ಬಾರೆ ಅಂತ ಕರ್ಕೊಂಡು ಹೋದು. ಅದು ನೋಡ್ತಿದ್ದಂಗೆ ಮಿಸ್ಟರ್ ಅಶೋಕ್, ನನಗೇನಾಯ್ತೋ ಏನೋ ಗೊತ್ತಾಗ್ಲಿಲ್ಲ, ಅದ್ರಲ್ಲಿ ಹೋಗ್ಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡು ನನ್ನ ಹೆಂಡತಿನ ಹಿಡ್ಕೊಂಡು ಜಗಳ ಆಡಕ್ ಶುರು ಮಾಡ್ಬಿಟ್ಟೆ. ಕಾಸು ಕೊಡು, ಹೋಗ್ಬೇಕು ಅಂತ. ಈ ಒಂದು ಜಗಳನ ಆ ಹೆಲಿಕಾಪ್ಟರ್ ಓಡಿಸ್ತಾ ಇದ್ನಲ್ಲ ಪೈಲಟ್, ಅವನು ಕೇಳಿಸ್ಕೊಂಡ್ಬಿಟ್ಟ. ಅವ್ನು ಕೇಳಿಸ್ಕೊಂಡು ನಮ್ಮಿಬ್ಬರನ್ನು ಕರೆದ, ಬನ್ನಿ ಇಲ್ಲಿ ನೋಡಿ, ನಿಮ್ಮನ್ನ ನಾನ್ ರೌಂಡ್ ಕರ್ಕೊಂಡು ಹೋಗ್ತೀನಿ, ನೀವಿಬ್ರು ಒಂದು ಮಾತು ಆಡ್ಲಿಲ್ಲ ಅಂತಂದ್ರೆ ಈ ರೌಂಡ್ ನಿಮ್ಗೆ ಫ್ರೀ. ಅಕಸ್ಮಾತ್ ಏನಾದ್ರು ಒಂದು ಚೂರು ಮಿಯಾವ್ ಅಂತ ಮಾತಾಡ್ಬಿಟ್ರು ಕೂಡ ನೀವು 100 ರೂಪಾಯಿ ಕೊಡ್ಬೇಕಾಗತ್ತೆ ಅಂತ ಕೇಳ್ಬಿಟ್ಟ. ಸರಿ, ನಾನು ಹೆಂಗೋ ನನ್ನ ಹೆಂಡ್ತಿನ ಪಟಾಯಿಸ್ಕೊಂಡು ಕನ್ವಿನ್ಸ್ ಮಾಡಿ ಒಪ್ಪಿಸ್ಬಿಟ್ಟೆ. ಆಮೇಲೆ ಇಬ್ರು ಹೋಗಿ ಹೆಲಿಕಾಪ್ಟರ್ ಕೂತ್ಕೊಂಡ್ವಿ. ಅವನು ಓಡ್ಸಕ್ ಶುರು ಮಾಡ್ದ. ಹೆಂಗ್ ಓಡಿಸ್ತಾ ಗೊತ್ತಾ, ಮೇಲ್ಗಡೆ ಹೋದ, ಕೆಳಗಡೆ ಬಂದ, ಹಿಂದ್ಗಡೆ ಹೋದ. ಸಾರಿ ಅದು ಎಮೋಷನಲ್ ಆಗ್ಬಿಟ್ನಲ್ಲ ಅದಕ್ಕೆ. ಆಮೇಲೆ ಈ ಸೈಡ್ ಹೋದ, ಈ ಕಡೆ ಹೋದ, ಕೆಳಗಡೆ ಹೋದ, ನೆಟ್ ಮಾಡ್ದ. ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ಬಟ್ ನಾವಿಬ್ರು ಒಂದು ಮಾತಾಡ್ತಾ ಇಲ್ಲ. ಆಮೇಲೆ ಹೆಲಿಕಾಪ್ಟರ್ ಅಂತಂದು ನೆಲದ ಮೇಲೆ ಲ್ಯಾಂಡ್ ಮಾಡ್ದ. ಲ್ಯಾಂಡ್ ಮಾಡೋ ಒಂದು ಹೇಳ್ದ, ಅಲ್ಲ ಗುರು, ನಾನು ಇಷ್ಟೊಂದು ಸಾಹಸ ಮಾಡಿ ಓಡಿಸಿದೀನಿ, ಬಟ್ ನೀವಿಬ್ರು ಒಂದು ಮಾತಾಡ್ಲಿಲ್ವಲ್ಲ, ನೀವಿಬ್ರು ತುಂಬಾ ಗ್ರೇಟ್ ಅಂತ ಹೇಳ್ದ. ಅವಾಗ ನಾನು ಅವ್ನ್ಗೆ ಹೇಳ್ದೆ, ನೋಡು ಗುರು, ನನ್ನ ಹೆಂಡತಿ ಕೆಳಗೆ ಬಿದ್ದಾಗ ನಾನು ಮಾತಾಡ್ಬೋದಾಗಿತ್ತು, ಬಟ್ 100 ರೂಪಾಯಿ ಅಂದ್ರೆ 100 ರೂಪಾಯಿ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೆ ಅಂತ ಹೇಳ್ದೆ. ಬೆಳಗೆದ್ದು ಕಾಫಿ ಕೂಡಿ, ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ಗಣೇಶ